ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವತ್ತು ಪ್ರತಿ ಸರಿನೂ ಸ್ಕಿನ್ ಕೇರ್ ಬಗ್ಗೆ ತೋರಿಸ್ತಾ ಇದ್ದೀನಲ್ಲ, ಸೊ ಇವತ್ತು ಹೇರ್ ಕೇರ್ ಬಗ್ಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ಎಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗಿನ ಪ್ರೆಸೆಂಟ್ ಸಿಚುವೇಶನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಹೇರ್ ಫಾಲ್ ಆಗುತ್ತೆ. ಈವನ್ ನನಗೂ ಕೂಡ ತುಂಬಾ ಹೇರ್ ಫಾಲ್ ಆಗ್ತಿತ್ತು. ಪ್ರೆಸೆಂಟು ಕೂಡ ನನಗೆ ಹೇರ್ ಫಾಲ್ ಆಗ್ತಿದೆ, ಬಟ್ ಕಂಪ್ಯಾರಿಟಿವ್ಲಿ ತುಂಬಾ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಅಂದರೆ ನಾ ಪರ್ಸೆಂಟೇಜ್ ಪ್ರಕಾರ ಹೇಳಬೇಕು ಅಂತಂದರೆ 100%ಅಲ್ಲಿ ನನಗೆ 70% ಹೇರ್ ಫಾಲ್ ಇವಾಗ ಕಂಟ್ರೋಲ್ ಆಗಿದೆ, ಬಟ್ 30% ಹೇರ್ ಫಾಲ್ ಆಗ್ತಾನೇ ಇದೆ. ನಾನು ಕಂಪ್ಲೀಟಾಗಿ ಕಡಿಮೆ ಆಗಿದೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಈ 70% ಬೆಟರ್ಮೆಂಟ್ ಸಿಕ್ಕಿರೋಕ್ಕೆ ರೀಸನ್ಸ್ ಏನು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ವಿಡಿಯೋನ ಮಾತ್ರ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡ್ತಾ ಇರಿ. ಈಗಿನ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅಂತಂದರೆ ಇಲ್ಲಿ ಮೆನ್ಸ್ ವಿಮೆನ್ಸ್ ಅಂತ ವ್ಯತ್ಯಾಸ ಏನೂ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಹೇರ್ ಫಾಲ್ ಆಗ್ತಾನೆ ಇರುತ್ತೆ. ಅಂದರೆ ಲೈಕ್ ಇವಾಗ ನಾನು ಚಿಕ್ಕ ಮಕ್ಕಳಿಗೆ ಅಂದರೆ ಬೆಳೆಯೋ ವಯಸ್ಸಿರುತ್ತಲ್ಲ ಅವರಿಗೆ ಹೇಳಲ್ಲ, ಯಾಕಂದರೆ ತುಂಬ ಜನ ಬೆಳೆಯೋ ವಯಸ್ಸಲ್ಲಿ ಲೈಕ್ ನನ್ನ ಹೇರೇ ನಾನು ಫೋಟೋ ಬೇಕಿದ್ರೆ ಹಾಕ್ತೀನಿ ಇಲ್ಲಿ. ಸೊ ಬೆಳೆಯೋ ವಯಸ್ಸಲ್ಲಿ ಏನಪ್ಪ ಅಂತಂದರೆ ನಮಗೆ ಹೇರ್ ಚೆನ್ನಾಗಿರುತ್ತೆ, ಯಾಕಂದರೆ ನಮ್ಮ ಬಾಡಿ ಅಷ್ಟು ಸಸ್ಟೈನಬಲ್ ಇರುತ್ತೆ. ನಾವು ತೊಗೊಂಡಿರೋ ಪ್ರತಿಯೊಂದು ಪ್ರೋಟೀನ್ಸ್ ಎಲ್ಲ ಕೂಡ ನಮ್ಮ ಫುಲ್ ಬಾಡಿಗೆ ಸಿಗ್ತಾ ಇರುತ್ತೆ. ಬಟ್ ಆಫ್ಟರ್ ಮ್ಯಾರೇಜು ಈ ಟೈಮಲ್ಲಿ, ಆಫ್ಟರ್ ಡೆಲಿವರಿ ಈ ಟೈಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಲೇಡೀಸ್ಗೆ ಎಸ್ಪೆಷಲಿ ತುಂಬ ಹೇರ್ ಫಾಲ್ ಆಗುತ್ತೆ. ಸರಿಯಾದ ಪೌಷ್ಟಿಕಾಂಶತೆ ಕೊರತೆ ಇರೋದು ಕಾರಣಕ್ಕೆ ಹೇರ್ ಫಾಲ್ ಆಗುತ್ತೆ, ಅದು ಒಂದು ರೀಸನ್ ಇರುತ್ತೆ. ಆ್ಯಂಡ್ ತುಂಬಾ ರೀಸನ್ಸ್ ಇರುತ್ತೆ, ಬಟ್ ಇಲ್ಲಿ ಎಲ್ಲ ರೀಸನ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾನು ಡಾಕ್ಟರ್ ಅಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ಕೆಲವೊಂದು ಜಸ್ಟ್ ರೀಸನ್ಸ್ ಹೇಳ್ತೀನಿ, ಬಿಕಾಸ್ ನಾನೇ ಸ್ವತಃ ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ಅವುಗಳನ್ನ ಶೇರ್ ಮಾಡ್ಕೋತೀನಿ. ಸೊ ಫಸ್ಟ್ ಬಂದ್ಬಿಟ್ಟು, ಸೊ ನಾವು ನ್ಯೂಟ್ರಿಷನ್ ಭರಿತವಾಗಿರುವಂಥ ಫುಡ್ಡನ್ನು ತಗೋತೀವ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ತುಂಬ ಜನ ತುಂಬ ಹೆಡ್ ಬಾತ್ ಮಾಡ್ತಾರೆ. ಸೊ ಆ ಥರ ಮಾಡಬಾರ್ದು. ತುಂಬ ಹೆಡ್ ಬಾತ್ ಮಾಡೋದ್ರಿಂದ ಅಂದರೆ ಎವ್ರಿ ಡೇ ಹೆಡ್ ಬಾತ್ ಮಾಡೋದ್ರಿಂದ ಕೂಡ ನಮಗೆ ಹೇರ್ ಫಾಲ್ ಆಗೋಂಥ ಚಾನ್ಸಸ್ ಇರುತ್ತೆ. ಅಂದರೆ ನೀರು ಅಂದರೆ ನಾವು ಈಗ ಲೈಕ್ ಗೀಸರ್ ವಾಟರ್ ಆಗಿರ್ಬೋದು, ತುಂಬ ಹಾಟ್ ವಾಟರ್ ಆಗಿರ್ಬೋದು, ಇವುಗಳಿಂದ ಕೂಡ ನಮಗೆ ಹೇರ್ ಫಾಲ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸನ್ ಎಕ್ಸ್ಪೋಸ್. ಅಂದರೆ ನಾವು ಸನ್ ಎಕ್ಸ್ಪೋಸೇ ಆಗಲ್ಲ, ಇವಾಗ ಎಲ್ಲರೂ ಟ್ಯಾನ್ ಆಗುತ್ತೆ, ನಮ್ಮ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗುತ್ತೆ ಅನ್ನೋಗೋಸ್ಕರ ನಾವು ಸನ್ ಎಕ್ಸ್ಪೋಸೇ ಮಾಡಲ್ಲ, ಹೇರ್ ಡ್ರೈಯಿಂದ ಡ್ರೈ ಮಾಡ್ಕೊಂಡ್ಬಿಡ್ತೀವಲ್ವ. ಅಂದರೆ ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರು, ಈ ಹೇರ್ ಡ್ರೈ ಸಿಸ್ಟಮ್ ಎಲ್ಲ ಎಲ್ಲಿಲ್ಲ. ಸೊ ಅವಾಗೆಲ್ಲ ಬಿಸಿಲಿಗೆ ಹೋಗಿ ನಿಂತ್ಕೊಂಡು ಹೇರನ್ನು ಡ್ರೈ ಮಾಡ್ಕೊತಾಯಿದ್ರು. ಸೊ ಇದರಿಂದ ಚೆನ್ನಾಗಿ ಸನ್ ಎಕ್ಸ್ಪೋಸ್ ಆಗುತ್ತೆ. ಆ್ಯಂಡ್ ಡ್ಯಾಂಡ್ರಫು ಈ ಥರ ಏನಿದ್ರು ಕೂಡ ಸನ್ ಎಷ್ಟು ಚೆನ್ನಾಗಿ ಎಕ್ಸ್ಪೋಸ್ ಆಗುತ್ತೋ ಅಷ್ಟು ಚೆನ್ನಾಗಿ ಡ್ಯಾಂಡ್ರಫ್ ಎಲ್ಲ ಕೂಡ ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ಹೇರ್ ಫಾಲು ಕೂಡ ಕಂಟ್ರೋಲ್ ಆಗುತ್ತೆ. ಎಲ್ಲಿ ಸನ್ ಎಕ್ಸ್ಪೋಸ್ ಆಗುತ್ತೋ ಅಲ್ಲಿ ಜಾಸ್ತಿ ಹೇರ್ ಗ್ರೋತ್ ಆಗುತ್ತೆ ಗೈಸ್, ನಿಜವಾಗ್ಲೂ. ಲೈಕ್ ನಮ್ಮ ಹೆಡ್ ಮೇಲೆ ತುಂಬ ಸನ್ ಎಕ್ಸ್ಪೋಸ್ ಆದಾಗ ಹೇರ್ ಗ್ರೋತು ಕೂಡ ಚೆನ್ನಾಗಾಗುತ್ತೆ. ಆ್ಯಂಡ್ ಲಾಸ್ಟ್ ಒನ್ ಬಂದುಬಿಟ್ಟು ನಾವು ಈ ಕೆಮಿಕಲ್ ಭರಿತವಾಗಿರುವಂಥ ಶಾಂಪುಗಳನ್ನ ಯೂಸ್ ಮಾಡ್ತೀವಿ. ನಿಜವಾಗ್ಲೂ ಪ್ರತಿಯೊಬ್ಬರು ಕೂಡ ಶಾಂಪು ಯೂಸ್ ಮಾಡ್ತಾರೆ. ಯಾರು ಶಾಂಪು ಯೂಸ್ ಮಾಡದೆ ಸ್ನಾನನೇ ಮಾಡಲ್ಲ, ಇದು ಮಾತ್ರ ಖಂಡಿತ ಒಪ್ಕೊಳ್ಳಿ. ಎಲ್ಲರೂ ಈ ವಿಡಿಯೋ ನೋಡೋರೆಲ್ಲರೂ ಕೂಡ ಇದನ್ನು ಒಪ್ಕೊಳ್ಳೇಬೇಕು. ಹೌದಾ? ನೀವು ಕೂಡ ಶಾಂಪೂಯಿಂದನೇ ಹೇರ್ ಬಾತ್ ಮಾಡ್ತಿರ್ತೀರ, ಖಂಡಿತ ಹೇರ್ ಬಾತ್ ಎಲ್ಲರೂ ಕೂಡ ಶಾಂಪೂಯಿಂದನೇ ಮಾಡ್ತೀರಾ. ನಾನು ಕೂಡ ಅಷ್ಟೇ ಶಾಂಪೂಯಿಂದನೇ ಮಾಡ್ತಿದ್ದೆ, ಬಟ್ ರೀಸೆಂಟಾಗಿ ನಾನು ಶಾಂಪೂಯಿಂದ ಹೇರ್ ಬಾತ್ ಮಾಡೋದನ್ನು ಬಿಟ್ಟಿದ್ದೀನಿ. ಈಗ ನಾನು ಚೆನ್ನಾಗಿ ಆಯಿಲ್ ಮಾಡಿದ್ದೀನಿ, ನೋಡ್ತಿರ್ಬೋದು. ನಾನು ಹೇರಿಗೆಲ್ಲ ಚೆನ್ನಾಗಿ ಆಯಿಲ್ ಮಾಡ್ಕೊಂಡಿದ್ದೀನಿ. ವೀಕ್ಲಿ 1-2 ಟೈಮ್ಸ್ ಹೇರ್ ಆಯಿಲ್ ಹಚ್ಕೊತೀನಿ ಚೆನ್ನಾಗಿ. ಆ್ಯಂಡ್ ಹೇರ್ ಆಯಿಲ್ ಹಚ್ಕೊಂಡು ನಾನು 1 hour 2 hourಗೆಲ್ಲ ಸ್ನಾನ ಮಾಡೋದಿಲ್ಲ. ನಾನು ನೈಟ್ ಹೇರ್ ಆಯಿಲ್ ಅಪ್ಲೈ ಮಾಡಿಕೊಂಡು ಮಾರ್ನಿಂಗ್ ಸ್ನಾನ ಮಾಡ್ತೀನಿ. ಸೊ ದಟ್ ಲಾಂಗ್ ಟರ್ಮು ನನ್ನ ಹೇರಿಗೆ ಒಂದು ಆಯಿಲ್ ಅನ್ನೋದು ಸಿಗುತ್ತೆ. ಸೊ ಹೇರ್ಗೂ ಕೂಡ ಫುಡ್ ಅಷ್ಟೇ ಅವಶ್ಯಕತೆ ಇರುತ್ತೆ. ಸೊ ಹೇರ್ ಆಯಿಲ್ ಕೂಡ ಅಷ್ಟೇ ಹೆಲ್ದಿಯಾದ ಹೇರ್ ಆಯಿಲ್ ಅಪ್ಲೈ ಮಾಡೋದು ತುಂಬ ಇಂಪಾರ್ಟೆಂಟ್. ಲೈಕ್ ಮನೇಲೇ ಪ್ರಿಪೇರ್ ಮಾಡ್ಕೊಂಡಿರೋಂಥ ಹೇರ್ ಆಯಿಲ್ ಆಗಿರ್ಬೋದು, ಅಥವಾ ನೀವು ಅಪ್ಲೈ ಮಾಡುವಂಥ ಹೇರ್ ಆಯಿಲ್ ಏನಿದೆಯಲ್ಲ ಅದರಲ್ಲಿ ಹೈಬಸ್ಕಸ್, ಈ ಥರ ಮೆಂತಿ ಕಾಳು ಇವೆಲ್ಲ ಕೂಡ ಹಾಕ್ಕೊಂಡು ಹೇರ್ ಆಯಿಲ್ನ ಹೀಟ್ ಮಾಡಿಕೊಂಡು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ಈ ಥರ ಎಲ್ಲ ಕೂಡ ಕೆಲವೊಂದು ಇದೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಶಾಂಪೂ ವಿಷಯಕ್ಕೆ ಬಂದರೆ, ಸೊ ಶಾಂಪೂ ಬಂದುಬಿಟ್ಟು ನಾವು ಕೆಮಿಕಲ್ ಭರಿತವಾದ ಶಾಂಪೂ ಯೂಸ್ ಮಾಡೋ ಬದಲು ಅಂಟ್ವಾಳಕಾಯಿ ಇದರಿಂದ ನೀವು ಹೇರ್ ಬಾತ್ ಮಾಡಿ. ಯಾಕೆ ಅಂತಂದರೆ ಇದು ಹೇರ್ ಫಾಲ್ ಆಗಲಿ, ಇದು ಕೆಮಿಕಲ್ ಭರಿತ ಆಗಿರಲ್ಲ ಗೈಸ್. ಹಾಗಾಗಿ ನಿಮ್ಮ ಹೇರ್ ಫಾಲ್ ಏನಿದೆಯಲ್ಲ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಡ್ಯಾಂಡ್ರಫ್ ಕೂಡ ಚೆನ್ನಾಗಿ ರಿಮೂವ್ ಮಾಡುತ್ತೆ. ಸೊ ಅಂಟ್ವಾಳಕಾಯಿನ ನೀವು ನಾಳೆ ಹೆಡ್ ಬಾತ್ ಮಾಡ್ತಿದ್ದೀರಿ ಅಂತಂದರೆ ಇವತ್ತು ನೀವು ಅಂಟ್ವಾಳಕಾಯಿನ ನೆನೆಸಿಟ್ಬಿಡಿ. ಸೊ ನಾಳೆಗೆಲ್ಲ ಅದು ತುಂಬ ಸಾಫ್ಟಾಗಿ ನಿಮಗೆ ಬಿಚ್ಕೊಳ್ಳೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಅದರಿಂದ ಡೈರೆಕ್ಟಾಗಿ ನೀವು ಜಸ್ಟ್ ಲೈಟಾಗಿ ನೋರೆ ಬರುತ್ತೆ, ಜಾಸ್ತಿ ನೋರೆ ಬರಲ್ಲ. ಸೊ ಅದರಿಂದ ನೀವು ಸ್ನಾನ ಮಾಡ್ಕೋಬೋದು. ಇಫ್ ಇನ್ ಕೇಸ್ ಆ ಥರ ಎಲ್ಲ ಆಗಲ್ಲ ಅಂತಂದರೆ
ಅಂಟ್ವಾಳಕಾಯಿ ಸೀಗೆಕಾಯಿ ಇವೆರಡನ್ನೂ ಕೂಡ ನಾನು ಚೆನ್ನಾಗಿ ನೆನೆಸಿಟ್ಟಿದ್ದೆ ನೈಟು. ಸೊ ನೆನೆಸಿಟ್ಬಿಟ್ಟು ಏನು ಮಾಡ್ತೀನಿ ಅಂತಂದರೆ ಒಂದೆರಡು ಮಾಡಲ್ಲ, ಅಂದರೆ ಇಮಿಡಿಯೇಟು ನಮಗೆ ಒಂದೇ ಸರಿ ಬೇಕು ಅಂತಂದರೆ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ಥರ ಮಾಡಿಟ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಇದು 1 ಮಂತ್ವರೆಗೂ ಬರುತ್ತೆ. ಸೊ ಇಷ್ಟು ನಾನು ಲಿಕ್ವಿಡನ್ನು ಪ್ರಿಪೇರ್ ಮಾಡಿ ಒಂದು ಬಾಟಲಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಅಂಟ್ವಾಳಕಾಯಿ ಮತ್ತು ಈ ಸೀಗೆಕಾಯಿ ಇರುತ್ತಲ್ಲ ಅವೆರಡನ್ನೂ ಕೂಡ ಚೆನ್ನಾಗಿ ನೆನೆಸಿಟ್ಟು 2 ಡೇಸ್ ನಾನು ನೆನೆಸಿಟ್ಟಿರ್ತೀನಿ. ಸೊ ಅದು ತುಂಬ ಸಾಫ್ಟ್, ಅದರಲ್ಲಿರೋಂಥ ಪೋಷಕಾಂಶ ಎಲ್ಲ ಬರುತ್ತೆ. ಸೊ ಅದ್ರ ವಾಟರ್ ಏನಿದೆ ಈ ಥರ ಸ್ಟೋರ್ ಮಾಡಿಟ್ಕೊಂಡ್ರೆ ನಮಗೆ ಬರುತ್ತೆ. ಇದನ್ನು ಕೂಡ ಈ ಥರ ಡೈರೆಕ್ಟಾಗಿ ಅಪ್ಲೈ ಮಾಡಲ್ಲ. ನಾವು ಸ್ನಾನ ಮಾಡೋ ಮಗ್ ಇಟ್ಕೊಂಡಿರ್ತೀವಲ್ಲ, ಸೊ ಆ ಮಗ್ಗಲ್ಲಿ ಒಂದಿಷ್ಟು ನೀರು ತೊಗೊಂಡು ಇದು ಅದರಲ್ಲಿ ಅಂದರೆ ಒಂದಿಷ್ಟು ಅಂದರೆ ಈ ಕಪ್ ಇದೆಲ್ಲ ಇದರಿಂದ 1-2 ಕಪ್ಪಷ್ಟು ಹಾಕ್ಕೊಂಡು ಚೆನ್ನಾಗಿ ಡೈಲ್ಯೂಟ್ ಮಾಡಿಕೊಂಡು ಹೇರ್ಗೆ ಹಾಕ್ಕೊಂಡು ಸ್ವಲ್ಪ ಮಸಾಜ್ ಮಾಡಿ ಹೆಡ್ ಬಾತ್ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಹೇರ್ ಫಾಲ್ ಕೂಡ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಇದರಿಂದ ದೇವರು ನಮಗೆ ನ್ಯಾಚುರಲ್ ಆಗಿ ಯೂಸ್ಫುಲ್ ಬ್ಯಾಕ್ಟೀರಿಯಾನ ನಮ್ಮ ಬಾಡಿಯಲ್ಲಿ ಇಟ್ಟಿರ್ತಾನೆ ಗೈಸ್. ಅಂದರೆ ನಮಗೆ ಕಣ್ಣಿಗೆಲ್ಲ ಕಾಣೋದಿಲ್ಲ. ಯೂಸ್ಫುಲ್ ಬ್ಯಾಕ್ಟೀರಿಯಾ ಏನಿದೆ ಅಂತಂದರೆ ನಮ್ಮ ಬಾಡಿನ ತಾನಾಗೆ ಪ್ರೊಟೆಕ್ಟ್ ಮಾಡುತ್ತೆ. ಯಾವುದೇ ಔಟ್ಸೈಡ್ ಅಂದರೆ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾದಿಂದ ರಕ್ಷಿಸೋಗೋಸ್ಕರ ನಮ್ಮ ಬಾಡಿಯಲ್ಲೇ ಇರುವಂಥ ಯೂಸ್ಫುಲ್ ಬ್ಯಾಕ್ಟೀರಿಯಾ ಏನಿದೆಯಲ್ಲ ಅದನ್ನು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಕೆಮಿಕಲ್ ಭರಿತವಾಗಿರುವಂಥ ಶಾಂಪೂಸು ಮತ್ತು ಕ್ರೀಮ್ಸ್ ಇವೆಲ್ಲ ಅಪ್ಲೈ ಮಾಡೋದ್ರಿಂದ, ಹೇರ್ ಮಾಸ್ಕ್ ಇವೆಲ್ಲ ಅಪ್ಲೈ ಮಾಡೋದ್ರಿಂದ ನಮಗೇನಾಗುತ್ತೆ ಅಂತಂದರೆ ಈ ಯೂಸ್ಫುಲ್ ಬ್ಯಾಕ್ಟೀರಿಯಾ ಎಲ್ಲ ಡೆತ್ ಆಗಿಬಿಟ್ಟು ನಮಗೆ ಈ ಹೇರ್ ಫಾಲ್ ಆಗಲಿ ಇವೆಲ್ಲ ಕೂಡ ತುಂಬಾ ಆಗೋದು ಸ್ಟಾರ್ಟ್ ಆಗುತ್ತೆ. ತುಂಬ ಯೂಸ್ಫುಲ್ ಆದ ವಿಡಿಯೋ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದೆಲ್ಲರಿಗೂ ಆದಷ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ವ್ಯತ್ಯಾಸ. ಅಂದರೆ ನ್ಯಾಚುರಲ್ ಹೇಳೋದ್ರಿಂದ ಇದು ನಿಮಗೆ 1 ಡೇ 2 ಡೇ ಅಲ್ಲಿ ರಿಸಲ್ಟ್ ಬರೋಲ್ಲ. ಬಟ್ ಕ್ರಮೇಣವಾಗಿ ನೀವು ನ್ಯಾಚುರಲ್ಗೆ ಅಭ್ಯಾಸ ಆದರೆ ನಂತರ ನಿಮಗೆ ಕೆಮಿಕಲ್ ಭರಿತವಾಗಿರುವಂಥ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಸೊ ನ್ಯಾಚುರಲಾಗಿ ಮನೆಯಲ್ಲೇ ಇರುವಂಥ ಪ್ರಾಡಕ್ಟ್ಸಿಂದ ನೀವು ಈ ಥರ ಎಲ್ಲ ಮನೆಯಲ್ಲಿ ಕೆಲವೊಂದು ಎಲ್ಲನೂ ಮನೆಯಲ್ಲಿರೋ ಪ್ರಾಡಕ್ಟ್ಸಿಂದ ಮಾಡೋಕ್ಕಾಗಲ್ಲ. ಸೊ ಕೆಲವೊಂದು ನೀವು ಮಾಡ್ಕೋಬೋದಲ್ವ. ಸೊ ಇವನ್ನು ನೀವು ಅಭ್ಯಾಸ ಮಾಡಿಕೊಂಡ್ರೆ ಬರ್ತಾ ನಿಮಗೇ ರಿಸಲ್ಟ್ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಇದಾಗಿತ್ತು ಗೈಸ್ ಇವತ್ತಿನ ವೀಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಸ್ಮಾಲ್ ವೀಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಾನು ಮತ್ತೆ ಒಳ್ಳೆ ವೀಡಿಯೋ ಜೊತೆ ಯೂಸ್ಫುಲ್ ವೀಡಿಯೋ ಜೊತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ.